ನಮಸ್ತೆ. 19/9/2024 ಗುರುವಾರ, ಕೃಷ್ಣ ಪಕ್ಷ. ಇವತ್ತು ದ್ವಿತೀಯ ತಿಥಿ ರಾತ್ರಿ 12:39:59 ಆ ನಂತರ ಬರೋದು ತೃತೀಯ ಅಂದರೆ ಮೂರನೇ ತಿಥಿ. ಆದರೂ ಇದು ಕೃಷ್ಣ ಪಕ್ಷ ಅಂದರೆ ಕರಗುವ ಚಂದ್ರ. ಇವತ್ತಿನ ನಕ್ಷತ್ರ ಉತ್ತರಾಭಾದ್ರ. ಬೆಳಿಗ್ಗೆ 8:03:52 ಉತ್ತರಾಭಾದ್ರವಿದೆ, ಅಂದರೆ ಮೀನರಾಶಿ. ತದನಂತರ ರೇವತಿ ನಕ್ಷತ್ರ, ಇದೂ ಮೀನರಾಶಿನೇ. ಆದರೆ ರೇವತಿ ನಕ್ಷತ್ರ ಕೂಡ ರಾತ್ರಿ ಅಂದರೆ ಬೆಳಗಿನ ಜಾವ 5:14:48 ಮುಗಿದೋಗುತ್ತದೆ. ಆ ನಂತರ ಅಶ್ವಿನಿ ನಕ್ಷತ್ರ. ಹಂಗಾಗಿ ಇವತ್ತು ವಿಶೇಷವಾಗಿ 3 ನಕ್ಷತ್ರಗಳಿದೆ: ಉತ್ತರಾಭಾದ್ರ, ರೇವತಿ ಮತ್ತು ಅಶ್ವಿನಿ. ಆದರೆ ಅಶ್ವಿನಿ ನಕ್ಷತ್ರ ಸ್ವಲ್ಪನೇ ಇರೋದು, ಹೆಚ್ಚು ಕಮ್ಮಿ 1 ಅವರ್ ಕೂಡ ಇಲ್ಲ. ಮತ್ತಷ್ಟು ವಿಶೇಷಗಳು ಅಂತಂದರೆ ಇವತ್ತಿನ ದಿನದಲ್ಲಿ 6:09 ಸೂರ್ಯೋದಯ, 6:18 ಸಂಜೆ ಸೂರ್ಯ ಅಸ್ತಮನ. ಇವತ್ತು ಒಟ್ಟು 3 ನಕ್ಷತ್ರ ಅಂತ ಅಂದಿವೆ. ಇದರಲ್ಲಿ 2 ದೇವಗಣ, 1 ಮಾನುಷೀಯ ಗಣ. ಉತ್ತರಾಭಾದ್ರ ನಕ್ಷತ್ರ ಮಾನುಷೀಯ ಗಣ, ರೇವತಿ ಮತ್ತು ಅಶ್ವಿನಿ ದೇವಗಣ. ಈ ರೀತಿ ನೋಡಿದ್ರೆ ಇವತ್ತು 2 ರಾಶಿಗಳಿದೆ. ಅಂದರೆ ಮೂನ್ ಸೈನ್ 6:09 ಬೆಳಗಿನ ಜಾವ 5:15 ಮೀನರಾಶಿ. ಆ ನಂತರ ಮೇಷರಾಶಿ ಸ್ಟಾರ್ಟ್ ಆಗುತ್ತದೆ. ಇವತ್ತು ಬೆಳಗಿನ ಜಾವದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ 5:15 5:10 ದೋಷವಿದೆ. ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 8:04 ಉತ್ತರಾಭಾದ್ರ ನಕ್ಷತ್ರದ 4ನೇ ಪಾದ, ಆಮೇಲೆ ಮುಗಿದೋಗುತ್ತದೆ. ಅಷ್ಟಕ್ಕೆ ಉತ್ತರಾಭಾದ್ರ ನಕ್ಷತ್ರವೇ ಮುಗಿಯುತ್ತದೆ. 8:04 ಮಧ್ಯಾಹ್ನ 1:21 ರೇವತಿ ನಕ್ಷತ್ರ 1ನೇ ಪಾದ. ಆ ನಂತರ ಸಂಜೆ 6:38 ರೇವತಿ ನಕ್ಷತ್ರ 2ನೇ ಪಾದ. 6:38 ಮೇಲೆ ರಾತ್ರಿ 11:56 ರೇವತಿ ನಕ್ಷತ್ರ 3ನೇ ಪಾದ. ರಾತ್ರಿ 11:56 ಮೇಲೆ ಬೆಳಗಿನ ಜಾವ 5:15 ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಅಶ್ವಿನಿ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಅಶ್ವಿನಿ ನಕ್ಷತ್ರವಿದೆ. ನಾಳೆ ಅಂತಂದರೆ 20ನೇ ತಾರೀಕು ಶುಕ್ರವಾರ ಸುಮಾರು ರಾತ್ರಿ 2:42:32 ಅಶ್ವಿನಿ ನಕ್ಷತ್ರವಿದೆ. ಹಂಗಾಗಿ ಶುಕ್ರವಾರದಲ್ಲಿ ಅಶ್ವಿನಿ ನಕ್ಷತ್ರ ಬಂದಿದೆ. ಈ ರೀತಿಯಾದ ನಾಳೆಯ ದಿನ. ಈಗ ಮತ್ತೆ ಇವತ್ತಿನ ದಿನಕ್ಕೆ ಬರೋಣ. 100% ಕೆಟ್ಟೋದು, 100% ಒಳ್ಳೆಯದೆಲ್ಲ ನೋಡ್ತೀವಿ. ಆದರೂ ಕೂಡ ಇವತ್ತಿನ ದಿನ ಪ್ರಕಾರ ಬಂದಿರುವ ಯೋಗಗಳು: ಉತ್ತರಾಭಾದ್ರ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ, ರಾಜ್ಯ ಸನ್ಮಾನ. ರೇವತಿ ನಕ್ಷತ್ರ ಬಂದ ಮೇಲೇನೂ ಕೂಡ ಕಾರ್ಯಸಿದ್ಧಿ ಅನುಕೂಲವಿದೆ. ಆದ್ದರಿಂದ ಈ ದಿನ ಶುಭ ದಿನವಾಗಿದೆ. ಕರಗುವ ಚಂದ್ರನಾದರೂ ದ್ವಿತೀಯ ಇದೆ, ಆದ್ದರಿಂದ ದೋಷವಿಲ್ಲ. ಇವತ್ತಿನ ವಿಷಯದಲ್ಲಿ ತಾರಾಬಲ ಮತ್ತು ಚಂದ್ರಬಲ ಎಲ್ಲ ನೋಡ್ಬೋದು. ಅದಕ್ಕೆ ಮುಂಚೆ ನಾವು ನೋಡೋದು ಏನು ಅಂತಂದರೆ 100% ಕೆಟ್ಟೋದು ಒಳ್ಳೆಯದು ಅಂತ ನೋಡೋಣ. 100% ಕೆಟ್ಟೋದು ಅನ್ನುವ ಸಮಯ ಅಂತ ನಾವು ನೋಡಿದ್ರೆ ಇದರಲ್ಲಿ ಬೆಳಗ್ಗೆಯಿಂದ ಫಸ್ಟ್ ನೋಡಬೇಕಾಗ್ತದೆ. ಅದರಲ್ಲೂ ಸಿಂಹರಾಶಿಗೆ ಬೆಳಗ್ಗೆ 6:09 ಬೆಳಗಿನ ಜಾವ 5:15 ಚಂದ್ರಾಷ್ಟಮ ಸಿಂಹರಾಶಿಗೆ. ಆಮೇಲೆ ಕನ್ಯಾ ರಾಶಿಗೆ ಚಂದ್ರಾಷ್ಟಮವಿದೆ. ಬೆಳಗ್ಗೆ 6:09 7:40 ಯಮಕಂಡ ಕಾಲ, ಅಶುಭ ಸಮಯ. ಆದರೆ 7:42 ಮೇಲೆ 8:01 ಇದು ಒಂದು ಶುಭ ಸಮಯ. 8:03 8:04 ಬರೀ 1 ನಿಮಿಷ ಮೃತ್ಯು ಇದೆ. ಕ್ಷಣಕಾಲವನ್ನು ದೂರ ಮಾಡಿ. ಬೆಳಗ್ಗೆ 10:12 11 ದುರ್ಮುಹೂರ್ತ. 11:02 1:42 ಶುಭವಾಗಿದೆ. ಮಧ್ಯಾಹ್ನ 1:44 3:15 ರಾಹುಕಾಲ. 3:17 ಸಂಜೆ 6:37 ಶುಭವಾಗಿದೆ. ಮತ್ತೊಂದು ಸಮಯ ನಕ್ಷತ್ರ ವಿಷಘಟಿಕಾ ಕಾಲ. ಸಂಜೆ 6:39 8:04 ರಾತ್ರಿಯವರೆಗೂ ಇದು ಒಂದು ನಕ್ಷತ್ರ ವಿಷಘಟಿಕಾ ಕಾಲ. ಹಂಗಾಗಿ ಅಶುಭವಾಗಿದೆ. ಆದ್ದರಿಂದ ಈ ಸಮಯವನ್ನು ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ. ನಂತರ ಬರುವ ಇನ್ನೊಂದು ಸಮಯ ವಿಷಕಾಲ ಅಂತ
ಸಂಜೆ 7:47ರಿಂದ ರಾತ್ರಿ 9:15ವರೆಗೂ ಶುಭವಾಗಿಲ್ಲ. ಆನಂತರ ನೋಡುವಂಥದ್ದು ಬೆಳಗಿನ ಜಾವ 5:15ರಿಂದ 5:58ವರೆಗೂ ಮೃತ್ಯು. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಇವತ್ತಿನ ನಕ್ಷತ್ರ ಪ್ರಕಾರ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆ 6:09ರಿಂದ 8:04ವರೆಗೂ ಮಿತ್ರ, ಆಮೇಲೇನು ಪರಮ ಮಿತ್ರ ಇದ್ದಾರೆ. ಹಾಗಾಗಿ ಇವತ್ತಿನ ದಿನಾಪೋತಿ ಶುಭವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಖಂಡಿತವಾಗಿಯೂ 8-10 ಮೇಲೆ ಶುಭವಾಗಿದೆ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ 6:09ರಿಂದ 8:04ವರೆಗೂ ಅನುಕೂಲದ ಸ್ವಲ್ಪ ಖರ್ಚಿರುವ ಸಮಯವಿದು. ಆದರೂ 8:04 ಮೇಲೆ ಶುಭವಾಗಿಲ್ಲ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 8:04ವರೆಗೂ ಅನುಕೂಲವಾಗಿದೆ. ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬಂದಿದೆ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆಯು ಇಷ್ಟಾರ್ಥ ಸಿದ್ಧಿಯೂ ಬಂದಿದೆ. ನೆಕ್ಸ್ಟ್ ನೋಡುವಂಥ ಸಮಯ ಪ್ರತ್ಯೇಕ ತಾರೆ ಅಂತಂದಾಗ ಅದು ಅನಾನುಕೂಲ. 8:04 ಮೇಲೆ ದಿನ ಪೂರ್ತಿ ಪರವಾಗಿಲ್ಲ, ಸ್ವಲ್ಪ ಸುಧಾರಿಸ್ಕೋಬೋದು. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಕ್ಷೇಮವಿದೆ. ಇಷ್ಟಾರ್ಥ ಸಿದ್ಧಿಯೂ ಕೂಡಿ ಬಂದಿದೆ 8:04ವರೆಗೂ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕ್ಷೇಮವು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು 8:04ವರೆಗೂ, ಆಮೇಲೆ ಶುಭವಾಗಿಲ್ಲ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಕ್ಷೇಮವಿದೆ, ಅಭಿವೃದ್ಧಿ ಇದೆ. ಇದೆಲ್ಲ 8:04 ಮೇಲೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ 8:04ವರೆಗೂ, ಆಮೇಲೆ ವಿಪತ್ತಿದೆ, ಎಚ್ಚರ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತು 8:04ವರೆಗೂ, ಆಮೇಲೆ ವಿಪತ್ತಿದೆ, ಗಾಡಿಗಳಲ್ಲಿ ಹುಷಾರ್. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ 8:04 ಮೇಲೇ ಶುಭವಾಗಿದೆ ದಿನಪೂರ್ತಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ 8:04ವರೆಗೂ ಖಂಡಿತವಾಗಿ ಅನುಕೂಲತೆ ಶುಭವಾಗಿದೆ. ಮಕಾ ನಕ್ಷತ್ರ ಸಿಂಹರಾಶಿ ಇವತ್ತು ದಿನಾಪೋತಿ ಶುಭಕರವಾಗಿದೆ. ಮಿತ್ರ ಪರಮ ಮಿತ್ರ ಅಂತ. ಪುಬ್ಬ ನಕ್ಷತ್ರ ಸಿಂಹರಾಶಿ 8:04 ಮೇಲೆ ಹೇಳಿಕೊಳ್ಳುವಂತೆ ಪರವಾಗಿಲ್ಲ. ಉತ್ತರ ನಕ್ಷತ್ರ ಸಿಂಹರಾಶಿ ಅನುಕೂಲವಿದೆ 8:04ವರೆಗೂ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಇವತ್ತಿನ ದಿನ ಪ್ರಕಾರ 8:04ವರೆಗೂ ಅನುಕೂಲವಿದೆ, ಅನುಕೂಲವಿದೆ, ಸಂತೋಷವಿದೆ. ಆಮೇಲೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ 8:04 ಮೇಲೆ ಅನುಕೂಲ, ಸುಖ, ಅಭಿವೃದ್ಧಿ ಎಲ್ಲವೂ ಕೂಡಿ ಬರುತ್ತದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮವು, ಅಭಿವೃದ್ಧಿಯು 8:04ವರೆಗೆ ಇದೆ. ಚಿತ್ತಾ ನಕ್ಷತ್ರ ತುಲಾರಾಶಿ ಕ್ಷೇಮವಿದೆ, ಶತ್ರುನಾಶವು ಕೂಡಿ ಶುಭಕರವಾಗಿದೆ. ಆದರೆ ಅದು ಬರೀ ಹೆಚ್ಚು ಕಮ್ಮಿ 2 ಅವರ್, ಆಮೇಲೆ ಯೋಚನೆ ಮಾಡ್ಕೋಬೇಕು. ಸ್ವಾತಿ ನಕ್ಷತ್ರ ತುಲಾರಾಶಿ 8:04 ಮೇಲೆ ಕ್ಷೇಮ ಉಂಟು, ಶತ್ರು ಕಾಟವು ಇಲ್ಲದೇ ಹೋಗುತ್ತದೆ ಇವತ್ತು. ವಿಶಾಖ ನಕ್ಷತ್ರ ತುಲಾರಾಶಿ ಬೆಳಗ್ಗೆ ಸಂಪತ್ತು ಉಂಟು, ಶತ್ರುನಾಶವು ಉಂಟು. 6:09ರಿಂದ 8:04 ಶುಭವಾಗಿದೆ. ಆ ನಂತರ ಹೇಳಿಕೊಳ್ಳುವಂತೆ ಇಲ್ಲ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 8:04 ಶುಭಕರವಾಗಿದೆ. ಆಮೇಲೆ ಏಟು ಗಾಯಗಳು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 8:04 ಮೇಲೆ ಸಂಪತ್ತಿದೆ, ಸ್ವಲ್ಪ ವಿಘ್ನಗಳು ಬರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ 8:04 ಪರಮ ಮಿತ್ರಧಾರೆ, ಕಾರ್ಯಗಳಲ್ಲಿ ಸ್ವಲ್ಪ ವಿಪನ್ನಗಳು ಉಂಟು, ನೋಡ್ಕೊಳ್ಳಿ. ಮೂಲ ನಕ್ಷತ್ರ ಧನುಸು ರಾಶಿ ಖಂಡಿತ ಇವತ್ತಿನ ದಿನಪೂರ್ತಿ ಶುಭಕರವಾಗಿದೆ, ದೇವರೇ ಅನುಗ್ರಹ ಮಾಡುತ್ತಾರೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಆದ್ದರಿಂದ 8:04 ಮೇಲೇ ಶುಭಕರವಾಗಿದೆ.
ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ, ಸ್ವಲ್ಪ ರೋಗ ಭಯ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಖಂಡಿತ ಅನುಕೂಲ, ದ್ರವ್ಯ ಲಾಭವೆಲ್ಲ ಇದೆ. ಶ್ರವಣ ನಕ್ಷತ್ರ ಮಕರ ರಾಶಿ 8-4 ಮೇಲೆ ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ 8-4 ಶುಭಕರವಾಗಿದೆ, ಆಮೇಲೆ ಯೋಚನೆ ಮಾಡಬೇಕಾಗ್ತದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ 8-4 ಆರೋಗ್ಯದ ಬೇರೆ ವಿಷಯಗಳೆಲ್ಲ ಚೆನ್ನಾಗಿರುತ್ತದೆ, ಆದರೂ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಗಮನ ಕೊಡಿ. ಶತಭಿಷ ನಕ್ಷತ್ರ ಕುಂಭರಾಶಿ 8-4 ಮೇಲೇ ಕ್ಷೇಮವು, ಆದರೆ ಧನಹಾನಿ ಇರೋದರಿಂದ ಹಣಕಾಸಿನ ವ್ಯವಹಾರಕ್ಕೆ ಇವತ್ತು ಸಮಯವಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 8-4 ಸಂಪತ್ತು ಉಂಟು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ, ಸಂಪತ್ತಿದೆ, ಶರೀರ ಸುಖವಿದೆ, ಅನುಕೂಲವಿದೆ. 8-4 ಮಾತ್ರ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 8-4 ನಂತರ ಎಲ್ಲ ಅನುಕೂಲವೂ ಸೇರುತ್ತದೆ, ಹೆಚ್ಚಿನ ವರಮಾನ ಉಂಟು, ಹಾಗಾಗಿ ಕಾರ್ಯಗಳಲ್ಲಿ ಜಯ ಉಂಟು. ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆ, ಶರೀರ ಸುಖವೆಲ್ಲ ಕೂಡಿ ಬಂದಿರುವಂಥ ದಿನವಿದು, ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ಅಂದರೆ 8 ಗಂಟೆ 4 ನಿಮಿಷದವರೆಗೂ, ಆಮೇಲೆ ಒಂದು 60% ಚೆನ್ನಾಗಿದೆ ಅಷ್ಟೇ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.